ಬಿಸಿಲ ಬೇಗೆ ಹೆಚ್ಚಾಗ್ತಾ ಇದ್ದ ಹಾಗೇನೆ ಬೆಂಗಳೂರಿನಲ್ಲಿ ನಾನಾ ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದೆ. ಈ ತಾಪವನ್ನು ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ತಡೆಯೋಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ತಂಪು ಪ್ರದೇಶಗಳನ್ನು ಹುಡುಕಿಕೊಂಡು ಹಾವುಗಳು ಹೊರಗೆ ಬರ್ತಾ ಇವೆ. ನಿಮ್ಮ ಮನೆಯ ಸುತ್ತಮುತ್ತ ಹುಷಾರಾಗಿರಿ ಅಂತ ಊರಗ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಿಸಿಲ ಬೇಗೆಗೆ ಹೆಚ್ಚಾಯಿತು ಬುಸ್ ಹಾವಳಿ. ಫೆಬ್ರವರಿ ಮಾರ್ಚ್ ಬಿಸಿಲ ಧಗೆ ಹಾವುಗಳದ್ದೇ ಟೆನ್ಷನ್. ಹೌದು, ಫೆಬ್ರವರಿ ಆರಂಭದಲ್ಲೇ ತೀಕ್ಷ್ಣವಾಗಿ ಬಿಸಿಲು ಹೆಚ್ಚಾಗ್ತಾ ಇದೆ. ಹೇಗಪ್ಪ ಈ ಬೇಸಿಗೆ ಕಳೆಯೋದು ಅನ್ನೋದೇ ದೊಡ್ಡ ಟೆನ್ಷನ್ ಆಗೋಗಿದೆ. ಮನೆ ಬಿಟ್ಟು ಹೊರಗೆ ಹೋಗೋದೇ ಕಷ್ಟ ಅನ್ನುವಂತಾಗಿದೆ. ಈ ಕಷ್ಟ ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಾಗಿಲ್ಲ, ಪ್ರಾಣಿಗಳು ಸಹ ಬಿಸಿಲ ಬೇಗೆಗೆ ನಲುಗ್ತಾ ಇವೆ. ಹಾವುಗಳ ಪರಿಸ್ಥಿತಿ ಹೇಳ ತೀರ್ದಾಗಿದೆ. ಬಿಸಿಲ ಬೇಗೆಗೆ ಹಾವುಗಳು ಬಿಲ್ಲ ಹುತ್ತಗಳಿಂದ ಹೊರಗೆ ಬರ್ತಿವೆ. ಎಲ್ಲೆಲ್ಲಿ ತಂಪು ವಾತಾವರಣ ಇರುತ್ತೋ ಅಲ್ಲಿ ಆಶ್ರಯವನ್ನ ಪಡ್ಕೊಳ್ತಿವೆ. ಎಸ್, ಮನೆಗಳ ಸುತ್ತಮುತ್ತ ಎಲ್ಲಿ ತಂಪು ಅನ್ಸುತ್ತೋ ಅಲ್ಲಿ ಹಾವುಗಳು ಕಂಡು ಬರ್ತಿವೆ. ಇದರ ಜೊತೆಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಹಾವುಗಳ ಸಂತಾನೋತ್ಪತ್ತಿ ನಡೆಯುತ್ತಂತೆ. ಮೊಟ್ಟೆ ಇಟ್ಟು ಮರಿ ಮಾಡುವ ಕಾಲ ಇದೇ ಆಗಿರೋದ್ರಿಂದ ಮನೆಗಳ ಸುತ್ತಮುತ್ತ ಈ ರೀತಿ ಹಾವುಗಳು ಠಿಕಾಣಿ ಹಾಕಿ ಮರಿ ಮಾಡಿದ್ರೆ ಉರಗ ಸಂತತಿ ಮನೆಗಳ ಬಳಿಯೇ ಹೆಚ್ಚಾಗುತ್ತೆ. ಇದು ಅಪಾಯ ತಂದೊಡ್ಡಬಹುದು ಅನ್ನೋದು ಉರಗ ತಜ್ಞರ ಎಚ್ಚರಿಕೆ. ವರ್ಷ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇಷ್ಟು 3 ತಿಂಗಳು ಹಾವುಗಳನ್ನ ಕಂಡ ತಕ್ಷಣವೇ ಅದನ್ನು ಇಡಿಸಿ ಕಾಡಿಗೆ ಬಿಡಿಸಿದ್ರೆ ಊರೊಳಗೆ ಬರೋ ಸಂತತಿ ಕಡಿಮೆ ಆಗುತ್ತೆ. ಇವರೇನು ಮಾಡ್ತಾಯಿದ್ದಾರೆ ಅಂದರೆ ಹಾವುಗಳು ಅಲ್ಲೋಯ್ತವೆ ಇಲ್ಲೋಯ್ತವೆ ಅಂತೇಳಿ ಕರೆಸ್ತಾನೆ ಹಾಗೆ ಉಳ್ಕೊಂಡಿರೋ ಕಾರಣದಿಂದ ಹಾವುಗಳು ಯಾರ ಕೈಲೂ ಸಂಹಾರ ಮಾಡೋಕ್ಕಾಗ್ತಾಯಿಲ್ಲ, ಯಾರ ಕೈಲೂ ಉಳ್ಸೋಕ್ಕಾಗ್ತಾಯಿಲ್ಲ. ಅದು ಜಾಸ್ತಿ ಆಗ್ತಾ ಇದೆ. ಒಟ್ಟಾರೆ ಬಿಸಿಲ ಬೇಗೆ ಮನುಷ್ಯ ಪ್ರಾಣಿಗಳನ್ನು ತತ್ತರಿಸುವಂತೆ ಮಾಡಿದೆ. ಯಾವುದಕ್ಕೂ ನಿಮ್ಮ ಮನೆಗಳ ಬಳಿ ಎಚ್ಚರದಿಂದ ಇರಿ. ಉರಗ ತಜ್ಞರ ಎಚ್ಚರಿಕೆಯನ್ನ ಪಾಲಿಸಿ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.